ಒಂದು ನಿಮಿಷ ಸೈಲೆಂಟ್ ಆಗಿರಲ್ಲ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ಜೈ ಬಿ ವಂದನೆಗಳು. ಒಂದೇನೆಂದರೆ ನಮ್ಮ ಆನಂದ್ ಸರ್ ಹೇಳಿದ್ರು, ಒಂದೊಂದು ಪದಾಧಿಕಾರಿಗೆ ಯಾವ ಜವಾಬ್ದಾರಿ ವಹಿಸ್ಬೇಕಂತ. ಆ ಥರ ಅವ್ರು ಹೇಳ್ದಂಗೆ ಆ ಥರ ವಹಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು. ಕೆಲವ್ರು ಏನು ಮಾಡ್ತಾರೆ, ಇವತ್ತು ಮೀಟಿಂಗ್ ಬಂತು ನಾಳೆ ಮೀಟಿಂಗ್ ಬರೋಲ್ಲ, ನಮ್ಮ ಪಟಪ್ ಸರ್ ಹೇಳಿದ್ರು. ಮತ್ತು ಅದು ಆ ಥರ ಆದರೆ ನಮ್ಮ ಆರ್ಗನೈಸೇಷನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಮತ್ತು ಖಜಾನ್ಸಿದು ಹೇಳಿದ್ರು, ಖಜಾನ್ಸಿದು ಅಷ್ಟೇ, ನಮ್ಮ ಚಿಕ್ಕಬಳ್ಳಾಪುರ ಆಗ್ಬೋದು, ಶಿಡ್ಲಘಟ್ಟ ಆಗ್ಬೋದು, ಬಾಗೇಪಲ್ಲಿ ಆಗ್ಬೋದು, ಚೇಳೂರು ಆಗ್ಬೋದು, ಯಾವುದೇ ಆಗಲಿ ಮತ್ತು ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಸಂಘಟನೆ ಮುನ್ನಡೆಸ್ಕೊಂಡಂದರೆ ತುಂಬ ಒಳ್ಳೆಯದು. 20 ಜನ ಒಂದು ವೇಳೆ ಬರಲ್ಲ ಅಂದರೆ ಕಾರಣಾಂತರಗಳಿಂದ ಏನಾದರೂ ಸಮಸ್ಯೆ ಇದ್ದರೆ ಅವ್ನು ಬಿಟ್ಬಿಡೋಣ. ಅವ್ನು ಕರೆದಿಲ್ಲ ಮತ್ತು ನಾವೇ ಹೋಗ್ತಾ ಇದ್ದರೆ ಸಂಘಟನೆ ಬಳಸೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ. ಮತ್ತು ಇವ್ನು ಬಿಟ್ಟು ಮತ್ತು ಇನ್ನೊಬ್ಬನ ಕರ್ಕೊಂಡು ಹೋಗೋದು, ಅವ್ನು ಬಿಟ್ಟು ಇನ್ನೊಬ್ಬನ ಕರ್ಕೊಂಡು ಬರೋದು, ಮತ್ತು ಅವ್ರು ನಮ್ಮ ಹತ್ರ ಮಾತಾಡಲ್ಲ, ಇನ್ನೊಬ್ಬನ ಕರ್ಕೊಂಡು ಹೋಗೋದು, ಈ ಥರ ಎಲ್ಲ ಮಾಡ್ತಾಯಿದ್ರೆ ಸಂಘಟನೆ ಬಳಸೋದು ಮತ್ತು ಗ್ರಾಮ ಇದರಲ್ಲೂ ಅಷ್ಟೇ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಮ್ಮ ಕೋಟಪ್ ಸರ್ ಆಗ್ಬೋದು, ನಮ್ಮ ಆನಂದ್ ಸರ್ ಆಗ್ಬೋದು ಸಲಹೆಗಳು ಕೊಟ್ಟಿದ್ದಾರೆ. ಅವ್ರಿಗಿಂತ ನಾನು ದೊಡ್ಡವರಲ್ಲ. ಈ ಮಾತುಗಳು ಆಡೋದಕ್ಕೆ ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.